ದಾವಣಗೆರೆ ಲೋಕಸಭಾ ಕ್ಷೇತ್ರ ಈ ಬಾರಿ ಇತಿಹಾಸ ಬರೆಯೋದಂತೂ ಸಿದ್ಧ. 2 ರಾಷ್ಟ್ರೀಯ ಪಕ್ಷಗಳಿಂದ ಮಹಿಳಾ ಅಭ್ಯರ್ಥಿಗಳು ಸ್ಪರ್ಧೆ ಮಾಡಿದ್ದು, ಯಾರೇ ಗೆದ್ದರೂ ಈ ಬಾರಿ ಸಂಸತ್ ಪ್ರವೇಶಿಸಿ ಹೊಸ ಅಧ್ಯಾಯವನ್ನ ಬರೆಯಲಿದ್ದಾರೆ. ಸಂಸತ್ ಪ್ರವೇಶಿಸಲು ಮುಂದಾದ ಮಹಿಳಾ ಮಣಿಗಳು, ಹೊಸ ಇತಿಹಾಸ ಬರೆಯೋಕೆ ಮುಂದಾದ ಬೆಣ್ಣೆ ನಗರಿ. ಮಹಿಳೆಯೊಬ್ಬರು ಸಂಸತ್ ಪ್ರವೇಶಿಸಿದ ಹೆಗ್ಗಳಿಕೆಗೆ ಪಾತ್ರವಾಗಲಿದೆ ದಾವಣಗೆರೆ. ಮಧ್ಯ ಕರ್ನಾಟಕ ದಾವಣಗೆರೆ ಲೋಕಸಭಾ ಕ್ಷೇತ್ರ ಸಾಕಷ್ಟು ಕುತೂಹಲ ಮೂಡಿಸಿದೆ. ಬಿಜೆಪಿಯ ಭದ್ರಕೋಟೆ ಎನಿಸಿಕೊಂಡಿರುವ ದಾವಣಗೆರೆ ಲೋಕಸಭಾ ಕ್ಷೇತ್ರದಲ್ಲಿ ಮತ್ತೆ ಕಮಲ ಅರಳಿಸಲು ಬಿಜೆಪಿ ಮುಂದಾಗಿದ್ರೆ, ಕಾಂಗ್ರೆಸ್ ಲೋಕಸಭಾ ಕ್ಷೇತ್ರವನ್ನ ತನ್ನ ಹಿಡಿತಕ್ಕೆ ತೆಗೆದುಕೊಳ್ಳುವುದಕ್ಕೆ ಹಪಹಪಿಸುತ್ತಿದೆ. ಬಿಜೆಪಿಯಿಂದ ಗಾಯತ್ರಿ ಸಿದ್ದೇಶ್ವರ್, ಕಾಂಗ್ರೆಸ್ನಿಂದ ಪ್ರಭಾ ಮಲ್ಲಿಕಾರ್ಜುನ್ ಅಖಾಡದಲ್ಲಿ ಹವಾ ಸೃಷ್ಟಿಸಿದ್ದಾರೆ. ಈಗಾಗಲೇ 6 ಬಾರಿ ಅಧಿಕಾರ ಹಿಡಿದಿರುವ ಜಿಎಂ ಸಿದ್ದೇಶ್ವರ್ ಫ್ಯಾಮಿಲಿ ಈ ಬಾರಿಯೂ ತಾವೇ ಅಧಿಕಾರ ಹಿಡಿಯೋದು ಅನ್ನೋ ಲೆಕ್ಕಾಚಾರದಲ್ಲಿದ್ದಾರೆ. ಇತ ಸಚಿವ ಎಸ್ ಮಲ್ಲಿಕಾರ್ಜುನ್ ಕುಟುಂಬಕ್ಕೆ ಡೂ ಆರ್ ಡೈ ಅನ್ನೋ ಪರಿಸ್ಥಿತಿಯಾಗಿದ್ದು, ಗೆಲುವಿಗೆ ಬೇಕಾದ ಎಲ್ಲ ತಂತ್ರ ಪ್ರತಿತಂತ್ರ ರೂಪಿಸಿದ್ದಾರೆ. ಕಣದಲ್ಲಿ 30ಕ್ಕೂ ಹೆಚ್ಚು ಅಭ್ಯರ್ಥಿಗಳಿದ್ದರೂ ನೇರ ಹಣಾಹಣಿ ಇರೋದು ಮಾತ್ರ ಬಿಜೆಪಿ ಕಾಂಗ್ರೆಸ್ ನಡುವೆ. ಇಬ್ಬರಲ್ಲಿ ಯಾರೇ ಗೆದ್ದರೂ ದಾವಣಗೆರೆ ಜಿಲ್ಲೆಯ ಮೊದಲ ಮಹಿಳಾ ಸಂಸದೆ ಅನ್ನೋ ಬಿರುದು ಗ್ಯಾರಂಟಿ. ಅಂದರೆ ಗೆಲುವು ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಎಲ್ಲರ ಆಶೀರ್ವಾದ ನನ್ನ ಮೇಲಿದೆ ಅಂತ ಹೇಳಿ. ಇನ್ನು ಕತ್ತಲ ರಾತ್ರಿಯಲ್ಲಿ ಕುರುಡು ಕಾಂಚಾಣ ಕುಣಿದಿದ್ದು, ಯಾರ್ಯಾರು ಎಷ್ಟೆಷ್ಟು ಕಾಂಚಾಣ ಕುಣಿಸಿದ್ದಾರೆ ಅನ್ನೋ ಲೆಕ್ಕಾಚಾರದ ಮೇಲೂ ಜನ ಕಣ್ಣಿಟ್ಟಿದ್ದು, ಅವರದ್ದೇ ಆದ ಸಮೀಕ್ಷೆಯಲ್ಲಿ ಇವರು ಗೆದ್ದೇ ಬಿಟ್ಟರು ಅನ್ನೋ ಶರ ಬರೆದು ಬಿಟ್ಟಿದ್ದಾರೆ. ಆದರೆ ಯಾರ ಸಮೀಕ್ಷೆ ಏನಿದ್ರೂ ಮತದಾರನ ಮನದ ಆಯ್ಕೆ ಇವಿಎಂನಲ್ಲಿ ಭದ್ರವಾಗಿದೆ. ಕಾಂಗ್ರೆಸ್ ಅಭ್ಯರ್ಥಿ ಪ್ರಭಾ ಮಲ್ಲಿಕಾರ್ಜುನ್ ಕೂಡ ಗೆಲುವಿನ ವಿಶ್ವಾಸದಲ್ಲಿದ್ದಾರೆ. 8 ಕ್ಷೇತ್ರದಲ್ಲಿ ನಮ್ಮ ಕಾರ್ಯಕರ್ತರು, ಶಾಸಕರು, ಮುಖಂಡರು, ಅದರ ಜೊತೆಗೆ ಶಾಬ್ನೂರ್ ಕುಟುಂಬದ ಅಭಿಮಾನಿಗಳಿದ್ದಾರೆ. ಅವರು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಬಾರಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯನ್ನು ಗೆಲ್ಲಿಸಬೇಕು ಅಂತ ತೀರ್ಮಾನ ಮಾಡಿ, ಒಟ್ಟಿನಲ್ಲಿ ದಾವಣಗೆರೆ ಲೋಕಸಭಾ ಕ್ಷೇತ್ರದಲ್ಲಿ ಈ ಬಾರಿ ಯಾರೇ ಗೆದ್ದರೂ ಮಹಿಳೆಯೊಬ್ಬರು ಸಂಸತ್ ಪ್ರವೇಶಿಸಿದರು ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಲಿದ್ದು, ಹೊಸ ಅಧ್ಯಾಯ ಬರೆಯಲಿದ್ದಾರೆ.